ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಯಾವುದು ಆಗತ್ತೋ ಆಗೋದಿಲ್ಲೋ ಆಗಬಹುದೋ ಆಗಲಿಕ್ಕಿಲ್ವೋ ಆಗುವುದಾದರೆ ಯಾವಾಗ ಆಗಬಹುದು ಅನ್ನುವ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ವಲ್ಲ 10 ದಿನಗಳಿಂದ ಅದು ನಿನ್ನೆ ರಾತ್ರಿ ಆಯಿತು. ನಿನ್ನೆ ಮಧ್ಯರಾತ್ರಿ ಅಮೆರಿಕ ರಣರಂಗವನ್ನು ಪ್ರವೇಶಿಸಿತು B-2 ಯುದ್ಧ ವಿಮಾನಗಳ ಮೂಲಕ. ಅಮೆರಿಕದ ಬಾಂಬರ್ಗಳು ಟೇಕ್ ಆಫ್ ಆಗಿ 18 ತಾಸು ನಾನ್ ಸ್ಟಾಪ್ ಜರ್ನಿ ಮಾಡಿ, ಅದರಲ್ಲಿ 12 ತಾಸು ಹೆಚ್ಚು ಕಡಿಮೆ ಅವ್ರ ಏರ್ ಸ್ಪೇಸ್ನಲ್ಲೇ ಇದ್ದರು. ನಾನ್ ಸ್ಟಾಪ್ ಜರ್ನಿ, 18 ಗಂಟೆಗಳ ನಾನ್ ಸ್ಟಾಪ್ ಜರ್ನಿ ಮಾಡಿ ಇರಾನಿನ ಏರ್ ಸ್ಪೇಸ್ ಅನ್ನು ಪ್ರವೇಶಿಸಿದವು. 35 ನಿಮಿಷ 7 ಬಾಂಬರ್ಗಳು ಇರಾನಿನ ಏರ್ ಸ್ಪೇಸ್ನಲ್ಲಿದ್ದವು. ಟಾರ್ಗೆಟ್ ಕ್ಲಿಯರ್ ಇತ್ತು. 3 ಅಣುಸ್ಥಾವರಗಳು, 3 ಅಣು ಕೇಂದ್ರಗಳು. ಎಲ್ಲೆಲ್ಲಿ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾ ಇತ್ತು ಇರಾನ್, ಅವುಗಳನ್ನು ಹೊಡೆದು ಹಾಕುವ ಟಾರ್ಗೆಟ್ ಕ್ಲಿಯರ್ ಆಗಿತ್ತು. ಅದಕ್ಕಾಗಿಯೇ ತಯಾರಿಸಿದ ವಿಶೇಷವಾದ ಬಾಂಬ್ಗಳನ್ನು ತಂದಿದ್ರು. ಒಂದೊಂದು ಬಾಂಬ್ 13,000 kg ತೂಕ ಇರುತ್ತೆ ಒಂದೊಂದು ಬಾಂಬ್. ಅವುಗಳನ್ನು ಪ್ರಿಸೈಸ್ ಆಗಿ ಆ ಅಣು ಕೇಂದ್ರಗಳ ಮೇಲೆ ಹಾಕಿದ್ರು, ನುಗ್ಗಿಸಿದ್ರು. ಬಂದ್ ಕೆಲಸ ಆಯಿತು ಅಂತ ವಿಮಾನಗಳನ್ನು ತಿರುಗಿಸ್ಕೊಂಡು ಮತ್ತೆ 18 ತಾಸು ಜರ್ನಿ ಮಾಡಿ ಅಮೆರಿಕಕ್ಕೆ ವಾಪಸ್ಸು. B-2 ಬಾಂಬರ್ಗಳು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. GBU ಬಾಂಬ್ನಿಂದ ಈ ಅಟ್ಯಾಕ್ ಮಾಡಿದ್ರು. ಗ್ರೌಂಡ್ ಬ್ರೇಕಿಂಗ್ ಯೂನಿಕ್ಸ್ ಅಂತ ಕರೀತಾರೆ GBU. ಅವುಗಳನ್ನು ಬಳಸಿ ಈ ದಾಳಿ ಮಾಡಿದ್ರು. 7 BT ಬಾಂಬರ್ಗಳನ್ನು ಅಮೆರಿಕ ಈ ಕಾರ್ಯಾಚರಣೆಗೆ ಬಳಸಿಕೊಂಡಿತು. ಆ 7 ಬಾಂಬರ್ಗಳ ಪ್ರೊಟೆಕ್ಷನ್ಗೆ ಸುತ್ತಲೂ 75 ಮಿಲಿಟರಿ ಜೆಟ್ಗಳಿದ್ದು, ಯುದ್ಧ ವಿಮಾನಗಳು. 75 ಯುದ್ಧ ವಿಮಾನಗಳ ರಕ್ಷಣೆಯಲ್ಲಿ ಆ 7 ಬಾಂಬರ್ಗಳು ಹಾರ್ಕೊಂಡು ಬಂದವು. ಆ 7 ಯುದ್ಧ ವಿಮಾನಗಳ 18 ಗಂಟೆಗಳ ಜರ್ನಿಗೆ ಮಧ್ಯದಲ್ಲಿ ಇಂಧನ ಖಾಲಿ ಆದರೆ ಅವುಗಳ ರೀಫ್ಯೂಲಿಂಗ್ ಮಾಡಬೇಕಾಗಿತ್ತು ಮತ್ತು ಪೆಟ್ರೋಲ್ ತುಂಬಿಸಬೇಕಾಗಿತ್ತು. ಅದಕ್ಕಾಗಿ 10 ರೀಫ್ಯೂಲಿಂಗ್ ವಿಮಾನಗಳು ಬಂದಿದ್ವು. ಇರಾನಿನ 3 ಅಣು ಕೇಂದ್ರಗಳನ್ನು ಧ್ವಂಸ ಮಾಡೋದಕ್ಕೆ ಅಮೆರಿಕ ಟೋಟಲ್ ಆಗಿ ಬಳಸಿದ್ದು 125 ವಿಮಾನಗಳನ್ನು. 7 B-2 ಬಾಂಬರ್ಗಳು, ಅವುಗಳ ರಕ್ಷಣೆಗೆ 75 ಫೈಟರ್ ಜೆಟ್ಗಳು, ಒಂದು 10 ರೀಫ್ಯೂಯಲಿಂಗ್ ವಿಮಾನಗಳು. ಧ್ವಂಸ ಆದಮೇಲೆ ನೋಡ್ಬೇಕಲ್ಲ ಏನೇನಾಯಿತು ಅಂತ. ಅದಕ್ಕೊಂದಷ್ಟು ಸರ್ವೇಲೆನ್ಸ್ ವಿಮಾನಗಳು ಎಲ್ಲ ಸೇರಿ 125 ಯುದ್ಧ ವಿಮಾನಗಳನ್ನು ಅಮೆರಿಕ ಬಳಸ್ತು ನಿನ್ನೆ ರಾತ್ರಿ. ಟೋಟಲ್ 37 ಗಂಟೆಗಳ ಕಾರ್ಯಾಚರಣೆ ಇದು 3 ಅಣು ಕೇಂದ್ರಗಳನ್ನು ಧ್ವಂಸ ಮಾಡೋದಕ್ಕೆ. ಗೈಡೆಡ್ ಬಾಂಬ್ ಯೂನಿಕ್ ಅಥವಾ GBU, ಬಂಕರ್ ಬ್ಲಾಸ್ಟರ್ ಅಂತ ಶಾರ್ಟಾಗಿ ಕರೀತಾರೆ, ಬಂಕರ್ ಬ್ಲಾಸ್ಟರ್, ಇವುಗಳನ್ನು ಬಳಸಿದ್ರು. 13 ಟನ್ ಒಂದೊಂದು ಬಾಂಬಿನ ತೂಕ. ಭೂಮಿಯ ಒಳಗೆ 200 ಮೀಟರ್ ಒಳಗಡೆ ಬಂಕರ್ಗಳಿದ್ರೂ ಕೂಡ ಅವುಗಳನ್ನು ಧ್ವಂಸ ಮಾಡುವ ಸಾಮರ್ಥ್ಯ ಈ ಬಾಂಬ್ಗಳಿಗಿದೆ. 200 ಮೀಟರ್ ಒಳಗಡೆ. ದಾಳಿಯ ಮೊದಲು, ದಾಳಿಯ ನಂತರ ಅಣು ಕೇಂದ್ರಗಳು ಹೆಂಗಿದ್ವು ಅನ್ನುವ ಸ್ಯಾಟಲೈಟ್ ಇಮೇಜ್ಗಳು ಬಂದಿದ್ದಾವೆ. ಫೋರ್ಡೋ, ನಟಾನ್ಸ್ ಮತ್ತು ಇಸ್ಫಹಾನ್ 3 ಅಣು ಕೇಂದ್ರಗಳು. ಫೋರ್ಡೋ ಅಣ್ವಸ್ತ್ರ ಕೇಂದ್ರ, ನಟಾನ್ಸ್ ಅಣ್ವಸ್ತ್ರ ಕೇಂದ್ರ, ಇಸ್ಫಹಾನ್ ಅಣ್ವಸ್ತ್ರ ಕೇಂದ್ರ. ದಾಳಿಗೊಳಗಾಗೋದಕ್ಕಿಂತ ಮುಂಚೆ, ದಾಳಿಯಾದ ನಂತರ 2 ದೃಶ್ಯಗಳು ಕ್ಲಿಯರ್ ಇದ್ದಾವೆ. ಅಮೆರಿಕ ಬಳಸಿದ ಈ B-2 ಬಾಂಬರ್ಗಳ ಕಥೆನೇ ಇಂಟ್ರೆಸ್ಟಿಂಗ್. ಇಂಥ 21 ಬಾಂಬರ್ಗಳನ್ನು ಅಮೆರಿಕ ಇಟ್ಟುಕೊಂಡಿದೆ. ಇವುಗಳನ್ನು ಯಾವ ದೇಶಕ್ಕೂ ಅವರು ಮಾರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.